ಹಾಯ್ ಹಲೋ ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೇಖರ್ ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಇವತ್ತೇನಾಯ್ತು ಅಂದರೆ ಇವತ್ತು 27/7/2025 ಇವತ್ತು ಸಂಡೇ. ಸೊ ನಾವು ಆ್ಯಕ್ಚುಲಿ ಸಂಡೇ ಬಂದು ಕಬ್ಬನ್ ಪಾರ್ಕ್ ಇಲ್ಲ ಅಂದರೆ ಲಾಲ್ಬಾಗ್ಗೆ ಪ್ರಾಕ್ಟೀಸಿಗೆ ಹೋಗ್ತೀವಿ. ಯೂಶ್ವಲಿ ನಾವು ಹಂಗೆ ಹೋಗೋದು. ಸಂಡೇ ಬಂತಂದರೆ ಗ್ರಾಸ್ ಸೆಷನ್ಸ್ ಮಾಡೋಕ್ಕೆ ಕಬ್ಬನ್ ಪಾರ್ಕಿಗೆ ಹೋಗ್ತೀವಿ, ಇಲ್ಲಾಂದರೆ ಲಾಲ್ಬಾಗಿಗೆ ಹೋಗ್ತೀವಿ. ಸೊ ಇವತ್ತು ಬಂದು ನಾವು ಕಬ್ಬನ್ ಪಾರ್ಕಿಗೆ ಹೋಗಿದ್ವಿ. ಸೊ ಅಲ್ಲಿ ವಿಷಯ ಏನಾಯಿತು, ನೀವು ಆಲ್ರೆಡಿ ಅರ್ಧ ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ, ಇನ್ಸ್ಟಾಗ್ರಾಮ್ ಮೇಲೂ ಹಾಕಿದ್ದೀನಿ. ಸೊ ಏನಾಯ್ತಂತ ನಾನು ಇವಾಗ ಸ್ಟಾರ್ಟಿಂಗಿಂದ ನಿಮಗೆ ಹೇಳ್ಬಿಡ್ತೀನಿ, ಆಮೇಲೆ ನೀವು ಫುಲ್ ವಿಡಿಯೋ ಏನಾಯ್ತಂತ ನೋಡಿ ಅಂತ. ಗೈಸ್, ನಾವು ಕಬ್ಬನ್ ಪಾರ್ಕಿಗೆ ಹೋಗಿದ್ವು 5 ಜನ. ನಾನು, ಚಂದನ್ ನಮ್ಮ ಸ್ಟೂಡೆಂಟು, ಸನ್ನಿ, ಸೌರವ್ ಮತ್ತು ಅಶೋಕ್, ನಾವು 5 ಜನ. ಇನ್ನೂ ಪ್ಲಸ್ ಇಬ್ಬರು ಹುಡುಗರು ಬಂದಿದ್ರು ನಮ್ಮ ಫ್ರೆಂಡ್ಸು. ಒಬ್ಬ ಸಾಗರು, ಸೊ ಅವನು ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತಾಡ್ತಾ ಇದ್ದಲ್ಲ, ಅವ್ನು ಸಾಗರು. ಇನ್ನೊಬ್ಬ ಅವನ ಜೊತೆ ಇದ್ದವನು ಸಂದೀಪ್ ಅಂತ. ಸೊ ಗೈಸ್, ನಾವು 5 ಜನ ಪ್ಲಸ್ ಅವರಿಬ್ರು 7 ಜನ ಇದ್ವಿ. ಸೊ ನಾವು 5 ಜನ ಹೋಗಿದ್ವಿ. 5 ಜನ ಹೋಗಿದ್ದಾದ್ಮೇಲೆ ಬೇಸಿಕ್ ಫ್ಲಿಪ್ಸೇ ಮಾಡ್ತಾ ಇದ್ವಿ. ಅಷ್ಟರಲ್ಲೇ ಸೆಕ್ಯೂರಿಟಿ ಗಾರ್ಡ್ ಬಂದರು. ಸೊ ಅವರು ರೋಡ್ ಅಲ್ಲಿ ಗೇಟ್ ಆಚೆನೇ ಇದ್ರು. ಅವರು ಇಬ್ಬರು ಇದ್ದರು. ಸೊ ಒಬ್ಬರು ಬಂದರು ಒಳಗಡೆ, ಒಬ್ಬರು ಗೇಟ್ ದಾಟ್ಕೊಂಡು ಬಂದರು ಜಂಪ್ ಮಾಡಿ. ಸೊ ಅವರು ಒಬ್ರು ಯಾರು ಸ್ಕೂಟಿ ತೊಗೊಂಡು ಹೋದ್ರಲ್ಲ, ಅವರು ಬಿಲ್ ಬುಕ್ ತೊಗೊಂಬಂದರು ಫೈನ್ ಕಟ್ಟಿ ಅಂತ. ಸೊ ಯೂಶ್ವಲಿ ನಮ್ಗೆ ಯಾವತ್ತೂ ಹೇಳಿಲ್ಲ ಆ ಥರ. ಸೊ ಅವರು ಒಂದ್ಸಲ ನಮಗೆ ಅರ್ಥ ಮಾಡಿಸ್ಬೇಕಿತ್ತು. ನಾವು ಅವ್ರ ಹತ್ರ ಅವ್ರು ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ ತುಂಬ. ಸೊ ಸರ್, ಇವರಿಗೆಲ್ಲ ನಮ್ಮ ಫ್ರೆಂಡ್ಸಿಗೆ ಯಾರಿಗೂ ಕನ್ನಡ ಬರಲ್ಲ, ನಮ್ಮ ಸ್ಟೂಡೆಂಟ್ ಇದ್ದಾನೆ, ಅವನಿಗೂ ನನಗೆ ಬರುತ್ತೆ, ನಂಗೆ ಬರ್ತಿತ್ತು. ನಾನು ಮಾತಾಡಿದೆ. ನಾನೇನಂದೆ ಅಂದರೆ, ಸರ್ ನಮಗೆ ಗೊತ್ತಿರಲಿಲ್ಲ, ಇಲ್ಲಿ ಪ್ಲೀಸ್ ಒಂದ್ಸಲ ವಾರ್ನ್ ಮಾಡಿ, ನಾವು ನೆಕ್ಸ್ಟ್ ಟೈಮಿಂದ ಇಲ್ಲಿ ಬರಲ್ಲ ಅಂತ ಒಂದು 4-5 ಸಲ ಹೇಳಿದೆ. ರೂಲ್ಸ್ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋದು? ರೂಲ್ಸ್ ಗೊತ್ತಿಲ್ಲ ಅಂದರೆ ಫೈನ್ ಕಟ್ಟು ಅಂತ ನಮ್ಮ ಅಶೋಕ್ ಒಬ್ಬ ಇದ್ದ ಹುಡುಗ, ಅವನಿಗೆ ಕೈ ಹಿಡ್ದು ಎಳಿತಾವನೆ, ರೇಗಾಡ್ದಂಗೆ ಮಾತಾಡ್ತಾವನೆ. ಸೊ ಅವ್ರು ನೀಟಾಗಿ ಮಾತಾಡಿಲ್ಲ ನಮ್ಮ ಹತ್ರ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಸರ್ ಇಲ್ಲ ಸರ್, ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಸರ್, ನಮಗೆ ಗೊತ್ತಿರಲಿಲ್ಲ, ನಾವು ಇನ್ನೊಂದ್ಸಲ ಮಾಡಲ್ಲ ಅಂತ ಅಲ್ಲಿಂದ ಬ್ಯಾಗ್ ತಗೊಂಡು ಹೋಗ್ಬೇಕಂತ ಎದ್ದು ನಿಂತ್ಕೊಂಡಿದ್ವಿ. ಅಷ್ಟರಲ್ಲೇ ನಮ್ಮ ಫ್ರೆಂಡ್ ಬಂದ ಸಾಗರ್ ಬಂದಾದ್ಮೇಲೆ ಅವನು, ಹೌದಾ ಸರ್ ಏನಾಯಿತು ಅಂತ ಕೇಳ್ದ. ಅವನು ಇಲ್ಲ ಫೈನ್ ಕಟ್ಟು ಅಂತ ಅವನು ರೂಲ್ಸ್ ಏನಿದೆ ಅಂತ ಗೂಗಲಲ್ಲಿ ಚೆಕ್ ಮಾಡ್ತಾ ಇದ್ದ. ರೂಲ್ಸ್ ಏನಿದೆ ಅಂತ ಗೂಗಲಲ್ಲಿ ಚೆಕ್ ಮಾಡಿದಾಗ ಅವನು ಮೊಬೈಲ್ ಕಿತ್ಕೊಂಡು ಒಂದು ಕೆನ್ನಾಗಿ ಹೊಡೆದ್ಬಿಟ್ಟ. ಅವನು ಗೂಗಲಲ್ಲಿ ಚೆಕ್ ಮಾಡ್ತಾ ಇದ್ದಾಗ ನಿನ್ಗೆ ಗೊತ್ತು ಈ ಥರ ಮಾತಾಡಿ ಫೋನ್ ಕಿತ್ಕೊಂತವನೆ ಫೋನ್ ಕಿತ್ಕೊಂಡು ಒಂದು ಕೆನ್ನಾಗಿ ಹೊಡೆದಾದ್ಮೇಲೆ ನಾವೆಲ್ಲ ವೀಡಿಯೋ ಸ್ಟಾರ್ಟ್ ಮಾಡಿದ್ವಿ. ವೀಡಿಯೋ ಸ್ಟಾರ್ಟ್ ಮಾಡಿದಾದ್ಮೇಲೆ ಏನಾಯ್ತಂತ ನೀವೇ ನೋಡಿ ಮುಂದೆ. ಇಷ್ಟೆಲ್ಲ ನಾವು ಹೋಗಿದ ತಕ್ಷಣ ಏನಾಯಿತು ಅಂತ ನಾನು ಹೇಳಿದೆ. ಇವಾಗ ನೀವು ನಿಮ್ಮ ಕಣ್ಣಾರೆ ನೋಡ್ಕೊಳ್ಳಿ ಏನಾಯಿತು, ಅವ್ರು ಹೆಂಗೆ ಮಾತಾಡಿದ್ರು, ಅವ್ರು ಏನು ವೀಡಿಯೋ ಬಂದ್ ಮಾಡು ಅಂತ ನಮ್ಮ ಹತ್ರ ಹೆಂಗೆ ಮಾತಾಡ್ತಾ ಇದ್ರಂತ. ಸೊ ನಾನು ವೀಡಿಯೋ ಎಂಡಲ್ಲಿ ಸಿಗ್ತೀನಿ. ಸೊ ಫುಲ್ ವೀಡಿಯೋ ನೋಡಿ. ಅವ್ನು ಮಾತಾಡೋದು ಸರಿ, ನಾನೇನು ಬೈದಿಲ್ಲ, ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ವಿಡಿಯೋ ತಗೋ, ವಿಡಿಯೋ ತಗೋ. ಫೋನ್ ಲೇರೆ ವಿಡಿಯೋ ನಾವು ಇಲ್ಲೇ ಉಟ್ಬಲ್ತಿದ್ವು, ನಮ್ಗೂ ಗೊತ್ತೆ ಎಲ್ಲ ರೂಲ್ಸ್. ನೀವು ಸುಮ್ಮನೆ ಕೈ ಅವ್ರು ಹೊಡೆದವ್ರೆ. ಒಂದ್ ನಿಮಿಷ ಇರಪ್ಪ, ಇಲ್ಲಿ ಯಾರು ಹೊಡೆದಿದ್ದು? ಯಾರು ನಮ್ಮ ಆಧಾರ್ ಕಾರ್ಡ್ ಐತೆ, ಕಿತ್ಕೋತೀನಿ ನಾನು, ಸರಿಯಾಗಿ ಕಿತ್ಕೋತೀನಿ.
ಕೂಲಾಗಿ ಅವ್ನು ಹೊಡೆದವನೆ ಗೌರ್ಮೆಂಟ್ ವಿಡಿಯೋ ಮಾಡಬೇಡ ಏನಕ್ಕೆ ಮಾಡಬಾರ್ದು? ನೀವು ಹೊಡೆದ್ರೆ ನಾವು ಮಾಡಬಾರ್ದ ವಿಡಿಯೋ? ನಾವು ರಿಕ್ವೆಸ್ಟ್ ಅಂತ ಕೇಳಿದ್ ನಿಮ್ಮ ಹತ್ರ. ಫೋನ್ ನಿಕಾಲೋ ಸಬ್ ವಿಡಿಯೋ लो ಫೋನ್ ಸರ್ ನಾವು ರಿಕ್ವೆಸ್ಟ್ ಕೇಳಿದ್ವಿ, ನಾವು ಏನು ಹೇಳಿಲ್ಲ. ರಿಕ್ವೆಸ್ಟ್ ನಾವು ರಿಕ್ವೆಸ್ಟ್ ಕೇಳಿದ್ವಿ. ಎಷ್ಟು ಸರ್ತಿ ರಿಕ್ವೆಸ್ಟ್ ಕೇಳಿದ್ವಿ? ಗಂಡು ಹಂಗ್ ಮಾತಾಡ್ತಾನೆ. ನಾವು ಕೇಳಿದ್ದು ರಿಕ್ವೆಸ್ಟ್. ನಾವು ರಿಕ್ವೆಸ್ಟ್ ಬೋಲಾ ಕೇಳಿದ್ವಿ. नहीं, ಹಾ, बोला ಬೋಲಾ, नहीं, ಇದರ್ बोला ಸಬ್ कि ಲೋಗ್ नहीं. ಹೈ, ಸಬ್ ಲೋಗ್ ಹೈ ಇದರ್. ನಾವು ರಿಕ್ವೆಸ್ಟ್ ಕೇಳಿದ್ವಿ, ನಾವೇನ್ ನಿಮಗ್ ನಾವು ಏನು ಹೇಳಿಲ್ಲ. ಅಣ್ಣ ನನ್ನ ಹತ್ರ ರೇಷನ್ ಕಾರ್ಡ್ ಐತೆ, ಆಧಾರ್ ಕಾರ್ಡ್ ಐತೆ. ನಾನು ಈಗ ಅದು ತೋರಿಸ್ಬಿಟ್ಟು ಪೊಲೀಸ್ ಕೇಸ್ ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ. ಆಯ್ತಪ್ಪ, ಎಲ್ರ ಹತ್ರ ಆಧಾರ್ ಕಾರ್ಡ್ ನನ್ನ ಹತ್ರ ಫುಲ್ ಐತೆ. ಆದ್ರೆ ನೀವು ಹಿಂಗ್ ಈ ತರ ಮಾಡೋದ್ ತಪ್ಪಲ್ಲ. ರಿಕ್ವೆಸ್ಟ್ ಕೊಡ್ಬೇಕಲ್ಲ ಒಂದ್ಸಲ. ಕರೆಕ್ಟ್ ಆಗಿ ಮಾಹಿತಿ ಫೈನ್ ಕಟ್ತೀವಿ, ಸರಿ ಆಯ್ತಾ? ಕಟ್ಟಿ ಫೈನ್. ಅವನು ಫಸ್ಟ್ ಮುಟ್ಟವನೆ, ನನಗೆ ಹೊಡೆದವನೆ. ಇಲ್ಲ ಅಣ್ಣ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ. ನಾನು ಇಷ್ಟ ಹೇಳೋದು. ಆಯ್ತಾಯ್ತು, ಒಂದ್ ನಿಮಿಷ. ನಾನು ಅಣ್ಣ ಒಂದ್ ನಿಮಿಷ ನಾನು ಹೇಳ್ತೀನಿ. ಹೊಡ್ದಿ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಪೊಲೀಸ್ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಬ್ ಅವನು. इसके पापा को फोन लगाओ. ಗೌರ್ಮೆಂಟ್ ಜಾಬ್ ಅವನು, ಗೌರ್ಮೆಂಟ್ ವರ್ಕರು. ನಮ್ ಜೊತೆ ಕ್ಲೀನ್ ಆಗಿ ಮಾತಾಡ್ಬೇಕು. ಬಾಯೆಲ್ಲ ಹೆಂಗಂತವನೆ ಫೈನ್ ಕಟ್ಟು ಅಲ್ಲಿ ಬಾಯಿ ಬಂದಂಗ್ ಮಾತಾಡ್ತವನೆ. ಯಾಕೆ ನನಗ್ ಹೊಡ್ದವನೆ? ಯಾಕೆ ಹೊಡ್ದವ್? ನನಗೆ ಯಾಕೆ ಹೊಡ್ದ? ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇದು ವರ್ಕರು. ಹಿಂಗ್ ಇದು ವರ್ಕರ್ ಅವರು ಇರೋದು. ನಮ್ಗ ಈ ನಮ್ ಜನರನ್ನ ಹಿಂಗ್ ಟ್ರೀಟ್ ಮಾಡೋದು. ನಾವ್ ಎಲ್ಲಿ ಹಾಕ್ಬೇಕು, ನಮ್ಗೆ ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು? ಯಾಕೆ ತಗೊಳ್ತೀಯ? ಇವ್ರು ತಗೋಬೇಡ, ಇವ್ರದ್ದೇನಿಲ್ಲ, ಅವ್ರೇನು ಮಾಡಿಲ್ಲ. ನಿಮ್ದೇನಿಲ್ಲ. ಬಂದ್ ಮಾತಾಡ್ದೆ ನಿಮ್ಮ ಹತ್ರ. ಅಣ್ಣ ಇಲ್ಲ, ನಮ್ಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್, ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್. ನಮಗ್ ಗೊತ್ತಿಲ್ಲ, ನಮಗ್ ಒಂದ್ಸಲ ಹೇಳಿ ಅಂತ. ಯಾಕೆ ಬೈತಿದ್ದಾರೆ, ಯಾಕೆ ಹೊಡಿತಾರೆ? ಅವ್ರ ಕೈ ಎತ್ತಂಗಿಲ್ಲ. फोन लो रे सब, वीडियो लो, बुलाओ सबको, वीडियो बनाओ सब. ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಇಲ್ಲ, ನಾವು ಮುಂಚೆನೂ ಮಾತಾಡ್ಬೇಕು. ಇಲ್ಲ, ನಾವು ಮುಂಚೆನೂ ಹೇಳಿದ್ವಿ. ನೀನ್ ಕೆಟ್ಟ ಮಾತಲ್ಲಿ ಬೈತಿದ್ದೆ ನೀನು. ಕನ್ನಡ ಬರಲ್ಲ ಅನ್ಕೋಬೇಡ ನೀನು. ಹಿಂದಿಯವ್ರು ಅನ್ಕೊಂಡು ಕನ್ನಡ ಬರಲ್ಲ ಅನ್ಕೋಬೇಡ. ಇಲ್ಲೇ ಹುಟ್ಟು ಬೆಳ್ತೀನಿ ನಾನು, ಪಕ್ಕಾ ಲೋಕಲ್. ನಾನು ತೋರಿಸ್ಬಿಡ್ತೀನಿ. ವಿಡಿಯೋಲು ಸಬ್ಗೆ ಸಬ್ ಎಲ್ಲರೂ ಅಷ್ಟೇ. ನನಗೆ ಗೂಗಲ್ ಮ್ಯಾಪ್ ಹೋಗ್ಬಿಟ್ಟು ಕಬ್ಬನ್ ಪಾರ್ಕ್ ಮೇಲೆ ಇವನ್ ಫೋಟೋ ಹಾಕ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕು ಹೊಡ್ದವನೇ ಹುಡುಗನ್ಗೆ. ವಿತೌಟ್ ರೀಸನ್ ಕ್ಲೀನ್ ಆಗಿ ಮಾತಾಡಿಲ್ಲ, ಬೈದ್ ಮಾತಾಡ್ತಿದ್ದ. ಯಾಕೆ? ಹಿಂದಿಯವ್ರಂತ. ಯಾಕೆ? ಅವ್ನ್ ಕನ್ನಡ, ನಮ್ ಕನ್ನಡ ಬರಲ್ಲ ಅಂದ್ಬಿಟ್ಟು ಹಂಗ್ ಮಾತಾಡ್ತಿದ್ದ. ಅರ್ಥ ಆಯ್ತಾ? ತೆಗಿಯ ವಿಡಿಯೋ. ಐಡಿ ಫೋಟೋ ತಗೊಂಡಿದ್ದ ಐತಿ ನನ್ನ ಹತ್ರ. ಗೂಗಲ್ ಮ್ಯಾಪ್ ಹೇಳ್ತಾ ಇದೀನಿ. ಇಲ್ಲ ಬ್ರೋ, ನಾನು ಕರೆಕ್ಟ್ ಫೈನ್ ಕಡೆ ನಾನು ನೋಡಿ. ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ವಿಡಿಯೋ ಸ್ಟಾಪ್ ಮಾಡಪ್ಪ, ವಿಡಿಯೋ ಸ್ಟಾಪ್ ಮಾಡು. ಕೈ ಎತ್ತಿದ್ದೀರಾ ನೀವು ಕೈ ಎತ್ತಿದ್ದೀರಾ. ನಾವು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ವಿ, ಪ್ರಾಕ್ಟೀಸ್ ಮಾಡಿದ್ಕೆ ತಪ್ಪಾಯ್ತು. ಸೊ ಇಲ್ಲಿ ಒಂದ್ಸಲ ರಿಕ್ವೆಸ್ಟ್ ಮಾಡಿದ್ವಿ, ಅಲ್ಲಿ ನಮಗೆ ಇನ್ನೊಂದ್ಸಲ ಹೇಳ್ಬಿಡಿ, ನಾವು ಮಾಡಲ್ಲ ಅಂತ. ಸೊ ಅವರು ಕೈ ಎತ್ತಿದವ್ರೆ ನಮ್ಮ ಮೇಲೆ. ಬರ್ಕೊಂಡು ಇವ್ರ ಹತ್ರ ಬರ್ತೀನಿ ನಾನು. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅವರು. ವಿತೌಟ್ ರೀಸನ್ ನನ್ನ ಕೈಯಲ್ಲಿ ಹೊಡೆದವ್ ನೀವು ದೂಕವನೆ. ವಿಡಿಯೋನು ಐತೆ ನನ್ನ ಹತ್ರ. ನಾನು ಕಿತ್ಕೊಳ್ಳೋಕ್ಕಾಗಲ್ವಾ? ಲೋಕಲ್ ಪಕ್ಕಾ ಲೋಕಲ್. ನಾನು ಅವನಿಗೆ ಕನ್ನಡ ಬರಲ್ಲ ಅನ್ಕೊಂಡು ಇಲ್ಲ ಅಣ್ಣ. ಫಸ್ಟ್ ಆಫ್ ಆಲ್ ಪಾಪ ನಮ್ಮ ಹುಡುಗರಿಗೆ ಕನ್ನಡ ಬರಲ್ಲ ಅಂದ್ಬಿಟ್ಟು ಕನ್ನಡದಲ್ಲಿ ಬೈತವನೆ. ಕೆಟ್ಟ ತಪ್ಪ ಸರಿ. ಅದು ಗೌರ್ಮೆಂಟ್ ಜಾಬ್ ಅವನು ಹೆಂಗಿರ್ಬೇಕು? ಕೆಲ್ಸ ಅಂದ್ರೆ ಏನು? ಫೈನ್ ಕಟ್ಟ ಕರೆಕ್ಟ್ ಆಗಿ ಮಾತಾಡ್ಬೇಕು. ಬಾಯಿ ಬಂದು ಮಾತಾಡಂಗಿಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಅದ್ ಬಿಟ್ಬಿಟ್ಟು ಅಣ್ಣ ಒಂದ್ ನಿಮಿಷ. ನಿಮ್ಮ ಹತ್ರ ನಾವು ಕೆಟ್ಟ ಮಾತಾಡಿದ್ರ? ಇಲ್ಲ ತಾನೆ? ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದೆ ತಾನೆ? ಅವ್ನು ಕರೆಕ್ಟ್ ಆಗಿ ಮಾತಾಡ್ಬೇಕು ತಾನೆ? ಗೌರ್ಮೆಂಟ್ ಜಾಬ್ ಅಂದ್ರೆ ಕೆಲಸ ಏನು? ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ನ ಜವಾಬ್ದಾರಿ ನಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ನು ನನ್ಗೆ ಹೊಡಿತವನೆ. ಆ ಶಕ್ತಿ ಅವ್ನಿಗಿಲ್ಲ ನನ್ನ ಹತ್ರ. ಅವ್ನ್ ಯಾಕೆ ಮುಟ್ಟವ್ ನನಗೆ? ಯಾಕೆ ಮುಟ್ಟವ್ನ ಅವ್ನು ನನಗೆ? ಓಕೆನಾ? ಇದು ಏನೋ ಕಬಡ್ಡಿ ಆಡ್ತಾ ಇದ್ರಲ್ಲ, ಅದು ಮಾಡಂಗಿಲ್ಲ. ಒಂದ್ ವಾರ್ನಿಂಗ್ ಕೊಡಿ, ಇಲ್ಲ ಫೈನ್ ಇದೆಯಾ? ಓಕೆ, ಅದು ಅದ್ ಬಿಟ್ಬಿಟ್ಟು ಒಂದು ಆರಾಮ ಕೂತ್ಕೋಬಹುದು. ಅಲ್ಲಿ ಲ್ಯಾಂಡ್ ಡ್ಯಾಮೇಜ್ ಮಾಡಂಗಿಲ್ಲ. ಓಕೆನಾ? ನೀವು ವಾರ್ನಿಂಗ್ ಬ್ರೋ. ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ ಗೊತ್ತಾ? ನಾವು ಹಂಗೆ ನೀಟಾಗಿ ಮಾತಾಡ್ತಿದ್ದೀವಿ. ಅವ್ನೇನ್ ಮಾಡ್ದ? ಬಂದ್ಬಿಟ್ಟು ಸಂಟ ಲೌಡ ಅಂದ್ಬಿಟ್ಟು ಸಂಟ ಲೌಡ ಅಂದ್ಬಿಟ್ಟು ಹೊಡಿಯಕ್ ಬಂದಿದ್ದಾನೆ. ಯಾಕೆ ಹೊಡಿಬೇಕು? ಗೌರ್ಮೆಂಟ್ ಜಾಬ್ ಇದ್ದವರು ನೀನು. ಇವಾಗೆಲ್ಲ ಹಿಂದಿ ಬರಲ್ಲ ಅಂದ್ಬಿಟ್ಟು ಅವ್ನು ಕೇಳಿಸ್ಕೊಳ್ಳಿ. ಇಲ್ಲ ಬ್ರೋ, ನೀವು ಕರೆಕ್ಟ್ ಫಸ್ಟ್ ನಾವು ರಿಕ್ವೆಸ್ಟ್ ಮಾಡಿದ್ವಿ. ನಾವು ರಿಕ್ವೆಸ್ಟ್ ಮಾಡಿದ್ವಿ ನಿಮ್ಮ ಹತ್ರ. ನಿನ್ನ ಹತ್ರ ಹೆಂಗ್ ಮಾತಾಡ್ತಿದ್ದ ಅವನು? ಕೆಟ್ಟ ಮಾತು ಬೈತಾ ಇರ್ಲಿಲ್ವಾ? ಗಾಲಿ ದೇಖಾ ನೀ.
ಫಸ್ಟ್ ಆಫ್ ಹೊಡೆಯಕ್ಕೂ ಬಂದಿದ್ದಾನೆ. ವಿಡಿಯೋ ಇದೆ ಇಲ್ಲ ನನ್ನ ಮಾತು ಕೇಳಿ. ಫಸ್ಟ್ ಆಫ್ Video ಇದೆ ಬಿಡು, ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಬ್ ಕೆಲಸ ಮಾಡ್ತವ್ರೆ. ನಾವ್ ಯಾರು ಪಬ್ಲಿಕ್, ನಮ್ ಸರ್ವೆಂಟ್ ಅವನು. ನಮ್ಗೆ ಕೆಟ್ಟ ಮಾತಲ್ಲಿ ಬೈತವನೆ. ಯಾಕಂದ್ರೆ ನಮ್ಮ ಹುಡುಗ ಕನ್ನಡ ಬರಲ್ಲ, ನಮ್ಮ ಹುಡುಗರಿಗೆ ಹಿಂದಿ ಬರುತ್ತೆ. ಒಂದ್ ಕೆಲಸ ಮಾಡೋಣ, ಪೊಲೀಸ್ ನಾನು ಫೋನ್ ಮಾಡಿದ ಅಪ್ಪ, ಪೊಲೀಸ್ ಫೋನ್ ಮಾಡಿದ್ದೀನಿ, ಫೋನ್ ಇಲ್ಲ ನಮ್ಮ ಅಪ್ಪ ಪೊಲೀಸ್ ಇನ್ನೊಬ್ರು ಫೋನ್ ಮಾಡಿದ್ದೀನಿ, ಬರ್ತಿದ್ದಾರೆ. अभी इधर ये इसको क्या ನಮ್ಮ ಅಪ್ಪ बोलते ಪೊಲೀಸ್ हैं? ಬರ್ತಾರೆ. ये लाइब्रेरी सेंट्रल लाइब्रेरी का एक बिल्डिंग आएगा, वो उसके पीछे एकदम हम. ನೋಡಿ ಇವರೇ ಹೊಡೆದಿದ್ದು. अरे मैं लोकेशन, मैं खुद लोकेशन देख के आया भाई. मेरा 29 कुछ पूरा बैरल लगा ನೋಡಿ ಇವರೇ. है, उधर आ जाओ. ನಮ್ಗೆ ಇವ್ರಿಗೆಲ್ಲ ಕನ್ನಡ ಬರಲ್ಲ ಅಂತ ಇವ್ರಿಗೆಲ್ಲ ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಇಟ್ಕೊಂಡು ಹೊಡೆದಿದ್ದಾರೆ. लोकेशन में भेजूंगा. ಇವ್ರ ಕತ್ತೆಲ್ಲ ಎಳೆದಿದ್ದಾರೆ ಇಟ್ಕೊಂಡು. 19 मिनट दिखाएगा तेरे को, बहुत दूर दिखाएगा. मेरे को भेजा था इसने विदाउट रीजन. ನಾನು ಯಾರು ಪಬ್ಲಿಕ್, ನಾನು ಅವ್ನು ನನ್ನ ಸರ್ವೆಂಟು. ಕನ್ನಡಕ್ಕೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ಮಾತಿರಲಿಲ್ಲ, ಬಾಯಿ ಬಂದಂಗೆ ಬೈದವನೇ, ನನಗೆ ಹೊಡೆದವನೇ. ಯಾಕೆ ಏನು ನನ್ನ ಮಕ್ಕ ಬೇಕಿದ್ರೆ ಹೆಂಗಾರು ಕಾಣ್ತಾನೆ. ಪಕ್ಕ ಲೋಕಲ್, ನಾನು ಇಲ್ಲೇ ಓದ್ಬೇಡಿ. ಕನ್ನಡನೂ ಓದ್ತೀನಿ, ಕನ್ನಡನೂ ಬರಿತೀನಿ. ನಾನು ಪಕ್ಕ ಲೋಕಲ್, ನಾನು ತೋರಿಸ್ತೀನಿ. ಸರ್ ನೀವು ಕೆಲಸ ನಿಮ್ಮ ಕರೆಕ್ಟಾಗಿ ಮಾಡ್ತಿದ್ದೀರಾ. ಎಲ್ಲಿ ತಪ್ಪಾಗಿರೋದು ಬಾಯಿ ಬಂದಂಗೆ ಬೈದೋದು. ನೀವು ಅವನಿಗೆ ಬೈದಿದ್ದೀರಾ, ನಮ್ಮ ಹತ್ರ ಐತೆ. ಪ್ಲಸ್ ಕೆಟ್ಟ ಮಾತಲ್ಲಿ ಬೈದಿದ್ದೀರಾ. ನಮ್ಗೆ ಯಾರು ನಿನ್ಗೇನ್ ಬೇಕಿದ್ದ ಅವನು ಹೇಳ್ಕೊಂಡು ಹೋಗ್ತಾ ಇದ್ರು. ಫಸ್ಟ್ ಆಫ್ ಆಲ್ ಬೈದಿಲ್ಲ ಅಂತೀರಲ್ಲ ಅಂಕಲ್, ಏನ್ ಹೇಳ್ತೀರಾ? ನಂಗೆ ಗೊತ್ತಿದ್ಯಾ, ನಿನ್ ಕೆಲಸ ಬೇಕಿ ನಾನು ಈಗ ತೆಗಿಬಹುದು. ನಾನು ಈಗಲೂ ಅಷ್ಟೇ, ನಾನು 1 ಸೆಕೆಂಡ್ ಆಗಲ್ಲ ನಾನು ಗೂಗಲ್ ಕಂಪ್ಲೇಂಟ್ ಮಾಡಕ್ಕೆ. ಬಡ ನಾವು ಕಂಪ್ಲೇಂಟ್ ಕೊಡೋಣ. भाई सब वीडियो लो, फोन मत निकालो, कोई डरो मत. ಆಯ್ತು ಮಾತಾಡಿದ ಆಯ್ತಲ್ಲ ಬಿಡು. ಮಾತಾಡಿದಿಲ್ಲ ಬ್ರೋ. ಅವ್ನು ನನಗೆ ಹೆಂಗ್ ಹೊಡೆದವನು ನನ್ಗೆ ಗೊತ್ತಿಲ್ಲ. ಅದು ಇದೇ ವಿಡಿಯೋ ಯೂಟ್ಯೂಬ್ ಅಲ್ಲ. ಯಾಕೆ ಹೊಡೆದವನು, ಯಾಕೆ ಹೊಡೆದ? ನಾನು ಸರ್ ಅಂತ ರೆಸ್ಪೆಕ್ಟ್ ಕೊಡ್ತಿದ್ದೆ. ನಾವು ಸರ್ ಅಂತಾನೆ ರೆಸ್ಪೆಕ್ಟ್ ಕೊಡ್ತಿದ್ದು. ಒಂದ್ ನಿಮಿಷ ನಾವು ನೀಟಾಗೆ ಮಾತಾಡ್ತೀವಿ. ಒಂದ್ ನಿಮಿಷ ಇರು ಸಂದೀಪ್, ಒಂದ್ ನಿಮಿಷ. ಸರಿ ಫೈನ್. ಫಸ್ಟ್ ಆಫ್ ಆಲ್ ನಾವು ಇದು ಒಂದ್ಸಲ ಬಂದಿಲ್ಲ, ಆ ಸರಿ ಬಂದಿದ್ವಿ. ಇಲ್ಲ ಇಲ್ಲ ಕೇಳಿಸ್ಕೊಳ್ತೀನಿ. ಹೇಳಕ್ ಬಂದಾಗ ನಾವು ಕ್ಯಾಮ್ರಾ ತಂದಿಲ್ಲ. ನಮ್ ಕ್ಯಾಮ್ರಾ ನಮ್ದಲ್ಲ ಅಂಕಲ್, ಯಾರು ವಿಡಿಯೋ ಮಾಡ್ತಿದ್ದು? ಕ್ಯಾಮ್ರಾ ನಮ್ದಲ್ಲ, ನಾವು ಮೊಬೈಲಲ್ಲೂ ಮಾಡಿಲ್ಲ, ಮೊಬೈಲಲ್ಲೂ ವಿಡಿಯೋ ಮಾಡಿಲ್ಲ ನಾವು. ನಮಗೂ ಬಂದ್ಬಿಟ್ಟು ಬೈಕ್ಬಿಟ್ಟು ಹೇಳಿಲ್ವಾ ಇವ್ರು ಬಂದು ಹೇಳು. क्या किया सर आपको क्या किया? फ्लिप्स मारे थे, आके कह रहे हैं फ्लिप्स नहीं मार सकते। नहीं आपको क्या पकड़ के खींचे ना? हाँ पकड़ा, वो फाइन ले रहा था पूछ के 1800-1200 का फाइन निकाल रहा है बिना फालतू का। ना कोई रूल्स ये पकड़े थे क्या? ये कन्नड़ा में बोल रहा है, ऊपर से हिंदी में बोल नहीं रहा। गाली दिए क्या? गाली में कन्नड़ा में ही दिया होगा और क्या, जोर जोर से चिल्ला के आ रहा है। ನಾವೇನು ಫೋನ್ ಮಾಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ कोई ಸೌಂಡ್ ಕರಾ था? ನಾನು ಹೇಳ್ತಾ ಇರೋದು ರೂಲ್ಸ್ ಅಷ್ಟು ನಾನು ಓದ್ತಿದ್ದೀನಿ. ಇಲ್ಲ ಆಮೇಲೆ ಡ್ಯಾನ್ಸು ಮಾಡಂಗಿಲ್ಲ ನೋಡು. ನಾವು ಕ್ಲಿಪ್ಸ್ ಮಾಡ್ತಿದ್ವಿ, ಪ್ರೊಫೆಷನಲ್ ಎಲ್ಲ ಬಂದ್ಬಿಟ್ಟು ಹೊಡಿಯೋದು, ಫೈನ್ ಹಾಕೋದೆಲ್ಲ ಅದೆಲ್ಲ ನೀವು ಹೇಳೋದು ನನಗೆಲ್ಲ ಅರ್ಥ ಆಗುತ್ತೆ. ನಿಮ್ಮ ಕೆಲಸ ಅದು, ನೀವು ಮಾಡ್ತಾ ಇದ್ದೀರಾ. ನೀವು ಹೇಳೋದು ರೀತಿ ಚೆನ್ನಾಗಿರ್ಬೇಕು. ಅದೇ ಮಾತಾಡಲಿ. ಹೊಡಿ ಯಾಕೆ ಹೊಡಿಬೇಕಣ್ಣ? ನಾವು ಫೈನ್ ಕಟ್ಟೋದು ಹೊಡಿತೀವಿ, ಕೆಟ್ಟ ಮಾತಾಡೋದು ಯಾಕೆ ಹೊಡಿಬೇಕು? ಅವ್ನು ಕನ್ನಡ ಬರುತ್ತಾ ಬರಲ್ಲ, ಇವ್ರು ಕತ್ತಿಟ್ಕೊಂಡ್ರು, ಅವ್ರಿಗೆ ಹೊಡೆದ್ರು. ಅವ್ನು ಕನ್ನಡ ಬರಲ್ಲ ಅಂದ್ಬಿಟ್ಟು ಅವ್ನು ಅವ್ರು ಕನ್ನಡ ಮಾತಾಡ್ತಾನೆ. ಯಾರು ಅವನು? ಎಲ್ಲ ಬರ್ತಾರೆ, ಹಿಂದಿ, ಕನ್ನಡ, ಇಂಗ್ಲಿಷ್ ಎಲ್ಲ ಬರ್ತಾರೆ. इंग्लिश ನಾನು ನೋಡಿ भाई अभी तक लाल है मेरा कान. मेरा कान अभी तक मेरे को गरम गरम फील हो रहा है. मेरे को मारा इसने. ಇವ್ನು ಹೊಡೆದ ನನಗೆ ಈಗಲೂ ನಂಗೆ ಬಿಸಿ ಬಿಸಿ ಐತೆ. ನನ್ನ ಕಿವಿ ಒಂಥರ ಫೀಲ್ ಬಿಸಿ ಫೀಲ್ ಬಂದ್ಬಿಟ್ಟು ಕೈ ಮಾಡಿದ್ದಾನೆ. ಹೆಂಗ್ ಮಾಡ್ದ? कैमरा छीन के थप्पड़ मारा था। ಕ್ಯಾಮ್ ಮೊಬೈಲ್ ಕಿತ್ಕೊಂಡು ಕಪ್ಪಾಳೆ ಕೊಡಿ ಬಂದ್ರು. ರೆಕಾರ್ಡಿಂಗ್ ಐತೆ, ಬಂದು ಕಿತ್ಕೊಂಡಿರೋ ಫೋನು. ಫಸ್ಟ್ ಆಫ್ ಆಲ್ ಈವನ್ ಪೊಲೀಸ್ ನನ್ನ ಫೋನ್ ಮುಟ್ಟಂಗಿಲ್ಲ. ಪರ್ಸನಲ್ ಪ್ರಾಪರ್ಟಿ ಇದು. ಅವ್ನು ಕಿತ್ಕೊಂಡು ನನ್ನ ಕೈ ಹಾಕೋನೆ ಪ್ಲಸ್ ಹೊಡೆದವನೆ. ಸರಿನಪ್ಪ? ಎಕ್ಸ್ಪ್ಲೇನ್ ಮಾಡಿಲ್ಲ ಬ್ರೋ. ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಏನೋ ಒಂಥರ ಬಂದು ಹೊಡಿಯೋದು, ಕೆಟ್ಟ ಮಾತಾಡಬೇಕು. ಏನು ಬೈಯಲ್ಲ, ಸರಿನಾ? ಫಸ್ಟ್ ಆಫ್ ಆಲ್ ಏನು ತಪ್ಪಲ್ಲ ಅವ್ರು, ಸರಿನಾ? ಪಾಪ ಅವ್ರು ಬಂದವ್ರೆ, ದೇ ಆರ್ ಪ್ರೊಫೆಷನಲಿ ಜಿಮ್ನಾಸ್ಟಿಕ್ ಅತ್ಲೀಸ್ಟ್, ಸರಿನಾ? ಅವಕಾಶ ಇಲ್ಲ. ಫಸ್ಟ್ ಆಫ್ ಆಲ್ ಅವಕಾಶ ಇಲ್ಲ. ಒಂದ್ ನಿಮಿಷ ಅವಕಾಶ ಇಲ್ಲ ಅವ್ರಿಗೆ, ಸರಿನಾ? ನೀವು
ಅವಕಾಶ ಇಲ್ಲ ಅಂದಮೇಲೆ ಏನು ಬೇಕು? ಅವ್ರು ಫಸ್ಟ್ ಆಫ್ ಆಲ್ ಅವ್ರ ರೂಲ್ಸ್ ಗೊತ್ತಿಲ್ಲ. ರೂಲ್ಸ್ ಗೊತ್ತಿದ್ರೆ ನೀವು ಮಾತಾಡಬೇಕಿತ್ತು ಸರ್. ರೂಲ್ಸ್ ಗೊತ್ತಿಲ್ಲ. ಇಲ್ಲ ನಾನೇ ಇದ್ದೆ, ನಾನೇ ಇನ್ ಫ್ರಂಟ್ ಆಫ್ ಮೀ ರಿಕ್ವೆಸ್ಟ್ ಮಾಡಿದೀವಿ, ಇನ್ನೊಂದ್ಸಲ ಚಾನ್ಸ್ ಕೊಡಿ, ಇನ್ನೊಂದ್ಸಲ ಬರಲ್ಲ ಅಂದ್ರೂ ನೀವು ಫೈನ್ ಕಟ್ಟಲೆ ಬಾರಲೆ ಅಂತ ನೀವು ಎಳಿತಾ ಇದ್ದೀರಿ. ಆಯ್ತು, ಅದು ಬೇರೆ ಕೆಟ್ಟ ಮಾತು ಬೇರೆ ಆಡ್ತಾ ಇದ್ದೀರಾ. ಅವ್ರು ಓಡೋದ್ರು ಪರ್ಮಿಷನ್ ಬೇಕಂದ್ರು ಈವನ್ ನಿಮ್ದು ಇದು ಕಬ್ಬನ್ ಪಾರ್ಕ್ ಕಮ್ಯುನಿಕೇಶನ್ ಐತಲ್ಲ, ಅವರು ಮುಟ್ಟಂಗಿಲ್ಲ. ಈ ಪೊಲೀಸ್ ಬಂದೇ ಮುಟ್ಬೇಕು ಫಸ್ಟ್ ಆಫ್ ಆಲ್, ಸರಿನಾ? ಮುಟ್ಟಿಲ್ವಾ? ಬಿಸಿ ಕಾಣಿಸ್ತೈತೆ ನನ್ನ ಕಿವಿ, ಮುಟ್ಟಿಲ್ವಾ? ಇವ್ರು ನಾನು ಏನಾದ್ರು ಒಂದು ಅವ್ರ ಜೊತೆ ಮಾತಾಡಾಗ ಬೈದಾಗ ನಾನು ಅಂದೆ ಹೆಂಗ್ ಬೈತಿದ್ದೀರಾ? ನಾನು ರೂಲ್ಸ್ ನೋಡ್ತೀನಿ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಸಾಕು ಬಿಡಲ್ಲ. ಏನ್ ಅಷ್ಟೇ ಮಾತಾಡಿದ್ರು. Not here, somewhere else. But even they are also just say, give a warning. And they'll go. They can't touch. Okay. They are going away. Say to them. ಹೊಟ್ಟೆ ಎಷ್ಟರಿಂದ ಹೊಂಟೋಗ್ಬಿಟ್ರೆ ನಮ್ಮ ಈ ಕಡೆ ನಾನು ಬೇಕಿದ್ರೆ ಈಗಲೇ ಪೊಲೀಸರು ಕರ್ಕೊಬಂದು ನನಗೊಬ್ಬ ಹೊಡೆದವನ್ನೇ ಪಬ್ಲಿಕ್ ನನ್ನ ಸರ್ವಿಸ್ ಮಾಡೋನು ನನ್ಗೆ ಹೊಡೆದವನು ಅಂದರೆ ಈಗಲೂ ಕ್ಯಾಚಿ ನೀವು ಹಿಡಿಬೋದು. ಐ ಹೋಪ್ ಗೈಸ್ ನೀವು ಫುಲ್ ವಿಡಿಯೋ ನೋಡಿರ್ತೀರಾ, ಏನೇನಾಯ್ತು ಅಂತ ನೀವು ನೋಡಿದ್ರಿ. ಅವ್ನು ಹೆಂಗೆ ಮಾತಾಡ್ತಾ ಇದ್ದ, ಅವ್ನು ಹೆಂಗೆ ಮೊಬೈಲ್ ಕಿತ್ಕೊಳಕ್ಕೆ ಬರ್ತಾ ಇದ್ದ ಅಂತ. ಸೊ ಏನಂತಂದರೆ ಅವರು ಅಲ್ಲಿ ರೂಲ್ಸ್ ತೋರಿಸ್ತಾ ಇದ್ರು ನಮಗೆ. ಆ ರೂಲ್ಸಲ್ಲಿ ಕುತ್ಕೊಳ್ಳೋಂಗಿಲ್ಲ, ಅಲ್ಲಿ ಏನು ಆಟ ಆಡೋಂಗಿಲ್ಲ, ಅಲ್ಲಿ ಏನೂ ಮಾಡೋಂಗಿಲ್ಲ, ಸುಮ್ಮನೆ ಓಡಾಡಬೇಕು ಅಂತ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಕರೆಂಟ್ ಇರುತ್ತಲ್ಲ, ಆ ಸೈಡಿಗೆ ಎಲೆಕ್ಟ್ರಿಕ್ ಸೈಡಿಗೆ ಹೋಗಂಗಿಲ್ಲ. ಸೊ ಆ ಥರ ರೂಲ್ಸ್ ತೋರಿಸ್ತಾ ಇದ್ರು. ಮತ್ತು ನಾವೆಲ್ಲ ನೋಡಿದಾಗ ಅಲ್ಲೇ ಆಟ ಆಡ್ತಾಯಿದ್ರು, ಅಲ್ಲೇ ಸೈಕಲ್ ನಡೆಸ್ತಾಯಿದ್ರು, ಅದೇ ಗ್ರಾಸ್ ಮೇಲೆ ಅಲ್ಲೇ ಊಟ ಮಾಡ್ತಾಯಿದ್ರು, ಅಲ್ಲೇ ಚಿಕ್ಕ ಚಿಕ್ಕ ಗಿಡಗಳೈತೆ ಅದ್ರ ಮೇಲೇ ಹತ್ತುತ್ತಾಯಿದ್ರು, ಫೋಟೋಸ್ ತಗೊತಾಯಿದ್ರು. ಅವ್ರಿಗೇನು ಹೇಳಿಲ್ಲ. ನಮಗೆ 2-3 ಫ್ಲಿಪ್ಸ್ ಮಾಡಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ಮಾಡಿದ್ರು ಅವರು. ಇಷ್ಟೆಲ್ಲ ಏನಕ್ಕಾಯ್ತು ಅಂದರೆ ಅವರು ಕರೆಕ್ಟಾಗಿ ನೀಟಾಗಿ ಇದೇ ಮಾತಿಗೆ ಹೇಳಿದ್ರೆ, ಇಲ್ಲೇನು ಮಾಡೋಂಗಿಲ್ಲಪ್ಪ, ಗ್ರಾಸ್ ಎಲ್ಲ ಹಾಳಾಗುತ್ತೆ, ನೀವು ಇಲ್ಲೇನು ಪ್ರಾಕ್ಟೀಸ್ ಮಾಡಬೇಡಿ, ಇಲ್ಲಿಂದ ಹೋಗ್ಬೇಡಿ ಅಂದರೆ ನಾವು ಆರಾಮಾಗಿ ನಾವು ಬ್ಯಾಗ್ ತೊಗೊಂಡು ಹೆಂಗೋ ಹೋಗ್ತಾ ಇದ್ವಿ. ಅವನು ಫಸ್ಟು ಬಂದು ನಮಗೆ ಫೈನ್ ಹಾಕ್ತೀನಿ, ನಿನ್ನ ಹೆಸರೇನು ಅಂತ ಹಿಂಗೆ ಎಳಿತಾ ಇದ್ದ. ಸೊ ನಾವೇನು ಮಾಡಿದ್ವಿ, ಇಲ್ಲ ಸರ್ ನಾನು ರಿಕ್ವೆಸ್ಟ್ ಮಾಡಿದೆ ಅವನಿಗೆ, ಅವನ ಹೆಸರು ವೆಂಕಟೇಶ್ ಅಂತ. ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಇಲ್ಲ ಸರ್ ನಮ್ಗೆ ವಾರ್ನ್ ಮಾಡಿಬಿಡಿ, ನಾವು ನೆಕ್ಸ್ಟ್ ಟೈಮಿಂದ ಬರಲ್ಲ, ನಮ್ಗೆ ರೂಲ್ಸ್ ಗೊತ್ತಿರಲಿಲ್ಲ ಅಂತ ಹೇಳಿದ್ವಿ. ಆದ್ರೂ ಕೇಳಿಲ್ಲ. ನಮ್ಮ ಸಾಗರ್ ಅಂತ ಅವ್ನ ಫ್ರೆಂಡ್ ಅವ್ನು ಬಂದು ಗೂಗಲಲ್ಲಿ ಅವನು ಏನು ರೂಲ್ಸ್ ಇದೆ ಅಂತ ನೋಡುವಾಗ ಮೊಬೈಲ್ ಕಿತ್ಕೊಂಡು ಕೆನ್ನಾಗಿ ಹೊಡೆದ್ಬಿಟ್ಟ. ಅವ್ನು ಹೊಡೆದಿದ್ದಕ್ಕೆ ಇಷ್ಟೆಲ್ಲ ಆಗಿರೋದು. ಸೊ ಇಷ್ಟೆಲ್ಲ ಎಲ್ಲರಿಗೆ ಗೊತ್ತಾಗಬೇಕು. ಅವನೊಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಪಬ್ಲಿಕ್ ಜೊತೆ ಪಬ್ಲಿಕ್ ಪಾರ್ಕಲ್ಲಿ ಈ ಥರ ಮಾಡ್ತಾನಂತ ಎಲ್ಲರಿಗೆ ಗೊತ್ತಾಗಲಿ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ ಮಾತೆ.